ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನು ಸ್ವಾಗತಿಸ್ತಿದ್ದೀನಿ. ಕಷ್ಟಗಳು, ಇಕ್ಕಟ್ಟುಗಳು ಬರುವಾಗ ನಾವು ಅನೇಕ ಸಾರಿ ಮನುಷ್ಯರನ್ನು ಆಶ್ರಯಿಸ್ಕೊಳ್ಳೋಕೆ ಓಡಿ ಹೋಗ್ತೀವಿ ಅಥವಾ ಸಂಬಂಧಿಕರನ್ನು ಆಶ್ರಯಿಸ್ಕೊಳ್ತೀವಿ. ನಮ್ಮ ಪ್ರಾಣ ಸ್ನೇಹಿತರು ಅಥವಾ ನಮಗೆ ಉಪಕಾರ ಮಾಡೋರು ಯಾರಾದರೂ ಇದ್ರೆ ಆಶ್ರಯಿಸ್ಕೊಳ್ಳೋಕೆ ಹೋಗ್ತೀವಿ. ಇನ್ನು ಕೆಲವು ಜನಗಳು ತಮಗೆ ಕಷ್ಟ ಕಾಲ ಬರ್ಬೋದಂತ ತಿಳಿದು ಆ ಕಷ್ಟ ಕಾಲಗಳಲ್ಲಿ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗಗಳನ್ನ ಏರ್ಪಡಿಸ್ಕೊಂಡು ಆಶ್ರಯಿಸ್ಕೊಳ್ಳೋಕೆ ಹೋಗ್ತಾರೆ. ಅನೇಕರು ಮುಂದೆ ಯಾವುದಾದ್ರೂ ಒಂದು ಕಷ್ಟಗಳು ಬರೋದಾದ್ರೆ ಅವಾಗ ನಮ್ಗೆ ಯಾವುದೇ ವಿಧವಾದಂಥ ಹಣದ ಸಮಸ್ಯೆಗಳು ಇರಬಾರ್ದು ಅಂತ ಹೇಳಿ ಅನೇಕ ವಿಧವಾದಂಥ ಇನ್ಸೂರೆನ್ಸ್ ಅಂತ ಹೇಳಿ ಅನೇಕ ವಿಧವಾದಂಥ ಹಣ ಹೂಡಿಕೆ ಮಾಡುವಂಥ ಕಾರ್ಯಗಳನ್ನು ಆಶ್ರಯಿಸ್ಕೊಳ್ಳೋದಕ್ಕೆ ಕಂಪ್ನಿ ಮೇಲೆ ಆಧಾರ ಪಡ್ತಾರೆ, ಕಂಪ್ನಿಗಳನ್ನ ಆಶ್ರಯಿಸ್ಕೊಳ್ಳೋಕೆ ಹೋಗ್ತಾರೆ. ಇನ್ನು ಕೆಲ ಜನಗಳು ಯಾವುದಾದ್ರ ಮೇಲೆ ನಾವು ಹೂಡಿಕೆಯನ್ನು ಮಾಡಿ ನಮ್ಮ ಕಷ್ಟ ಕಾಲಕ್ಕೆ ಏನಾದರೂ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ ಅಂತ ಹೇಳಿ ಹೂಡಿಕೆಗಳನ್ನ ಮಾಡೋದಕ್ಕೆ ಅನೇಕ ಜನರ ಬಳಿಗೆ ಅಥವಾ ಕಂಪ್ನಿಗಳ ಬಳಿಗೆ ಆಶ್ರಯಿಸ್ಕೊಳ್ಳೋಕೆ ಹೋಗ್ತಾರೆ. ಇನ್ನು ಕೆಲವು ಜನ ಅನೇಕ ವಿಧವಾದಂಥ ತಮಗೆ ಬರುವಂಥ ವರಮಾನಗಳಾಗಿರ್ಬೋದು ಅಥವಾ ತಮಗಿರುವಂಥ ಇವತ್ತಿನ ಚೆನ್ನಾಗೈತೆ ಹೆಂಗೋ ದುಡಿಮೆ, ಅದರಿಂದ ಏನಾದ್ರು ಒಂದು ಸ್ವಲ್ಪ ಉಳಿಸ್ಕೊಳ್ಳೋಣ, ಅದು ನಮಗೆ ಆಶ್ರಯವಾಯ್ತದೆ ಎಂಬುದಾಗಿ ಹಣದ ಮೇಲೆ, ಅವರ ಕೆಲಸದ ಮೇಲೆ ಆಶ್ರಯಿಸ್ಕೊಳ್ಳೋಕೆ ಹೋಗ್ತಾರೆ. ಆದರೆ ಬೇರೆ ಯಾವುದನ್ನು ಆಶ್ರಯಿಸ್ಕೊಂಡ್ರೂ ಕೂಡ ನಾವು ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ಅಥವಾ ಮುಂದಿನ ಕಷ್ಟಕಾಲ ಬರ್ತದೆ ಅಂತೇಳಿ ಹಣವನ್ನು ಆಶ್ರಯಿಸ್ಕೊಂಡ್ರೆ, ಹೂಡಿಕೆ ಮಾಡಿದ್ರೆ ಅಥವಾ ಮನುಷ್ಯರನ್ನು ಆಶ್ರಯಿಸ್ಕೊಂಡ್ರೆ, ಸ್ವಂತ ಬಲ, ಸ್ವಂತ ಜ್ಞಾನದ ಮೇಲೆ ಆಶ್ರಯಿಸ್ಕೊಂಡ್ರೆ ಸುರಕ್ಷಿತವಾಗಿರೋಕ್ಕಾಗಲ್ಲ. ಒಬ್ಬ ವ್ಯಕ್ತಿ ಯಾವಾಗ ಸುರಕ್ಷಿತನಾಗಿರ್ತಾನೆ ಅಂತಂದ್ರೆ ಅವನು ಸೃಷ್ಟಿ ಮಾಡಿದಂಥ ದೇವರನ್ನು ಆಶ್ರಯಿಸ್ಕೊಂಡಾಗ ಮಾತ್ರ ಅವನು ಸುರಕ್ಷಿತನಾಗಿರ್ಲಿಕ್ಕೆ ಸಾಧ್ಯ. ಅದಕ್ಕೆ ಕೀರ್ತನೆಗಾರನಾದಂಥ ದಾವಿದನು ಒಂದು ಮಾತನ್ನ ಹೇಳ್ತಾನೆ. ಕೀರ್ತನೆ 91ನೇ ಅಧ್ಯಾಯ 1ನೇ ವಚನದಲ್ಲಿ, ಪರಾತ್ಪರನ ಮೊರೆ ಇಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ ಹೇಳ್ತಾನೆ. ಹೌದು ಪ್ರಿಯರೇ, ದೇವರನ್ನ ಯಾರೆಲ್ಲ ಆಶ್ರಯಿಸಿಕೊಳ್ತಾರೋ ಅವರು ಸುರಕ್ಷಿತವಾಗಿರ್ತಾರೆ. ನೋಡಿ, ಹಣವನ್ನು ಆಶ್ರಯಿಸಿಕೊಂಡಂತ ಎಷ್ಟೋ ಜನಗಳು, ವ್ಯಕ್ತಿಗಳನ್ನ, ಕಂಪ್ನಿಗಳನ್ನ, ಕೆಲಸಗಳನ್ನ ಆಶ್ರಯಿಸಿಕೊಂಡ ಜನಗಳು ಇವತ್ತು ಕೆಲಸ ಇಲ್ದಂಗೆ ಹೊರಗಡೆ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಅನೇಕ ಕಷ್ಟ ಕಾಲಕ್ಕೆ ಆಗ್ತದೆ ಅಂತೇಳಿ ಹಣಗಳನ್ನ ಹೂಡಿಕೆ ಮಾಡಿ ಆಶ್ರಯಿಸ್ಕೊಂಡವರು ಆ ಕಂಪ್ನಿಗಳು, ಆ ಬ್ಯಾಂಕುಗಳು ಎಲ್ಲ ಮುಚ್ಚಿಕೊಂಡು ಲಾಸಲ್ಲಿ ದಿವಾಳಿಯಾಗಿ ಹೋಗೋದನ್ನು ನೋಡ್ತಾ ಇದ್ದೀವಿ. ಅನೇಕರನ್ನ ಏನಂತೆ ಬೀದಿ ಪಾಲ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಅವ್ರು ನಂಬ್ಕೊಂಡಿದ್ರು ಏನೋ ಏಜ್ ಆದ್ಮೇಲೆ ನನಗೆ ಆಶ್ರಯವಾಗ್ತದೆ ಅಂತೇಳಿ, ಆದ್ರೆ ಆಶ್ರಯ ಎಲ್ಲ ನಿರಾಸೆ ಆಗಿರೋದನ್ನ ನೋಡ್ತಿದ್ದೀವಿ. ಆದ್ರೆ ಯಾರು ದೇವರನ್ನು ಆಶ್ರಯಿಸಿಕೊಳ್ತಾರೋ ಅವರು ಸುರಕ್ಷಿತರಾಗಿರ್ತಾರೆ ಎಲ್ಲಾ ವಿಷಯದಲ್ಲೂ ಕೂಡ. ಅದಕ್ಕೆ ಪರಾತ್ಪರನ ಮೊರೆ ಇಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನಂತೆ. ಆದ್ರಿಂದ ಪ್ರೇರೆ, ನಿಮ್ಮ ಸ್ವಂತ ಬಲವನ್ನು ಆಶ್ರಯಿಸ್ಕೊಳ್ಬೇಡಿ. ನನಗೆ ಬಲ ಇದೆ, ನನಗೆ ಒಳ್ಳೆ ಆರೋಗ್ಯ ಇದೆ, ನಾನು ಚೆನ್ನಾಗಿ ದುಡಿದು ಸಂಪಾದಿಸ್ತೀನಿ ಅಂತ ಹೇಳಿ ಅದನ್ನ ಆಶ್ರಯಿಸ್ಕೊಳ್ಬೇಡಿ. ಯಾವಾಗ ಬೇಕಾದ್ರೂ ನಿಮ್ಮ ಬಲ ಕುಂದು ಹೋಗ್ಬೋದು, ಯಾವಾಗ ಬೇಕಾದ್ರೂ ಅನಾರೋಗ್ಯಗಳು ಬರ್ಬೋದು ಪ್ರೇರೆ, ಅಥವಾ ಯಾವಾಗ ಬೇಕಾದ್ರೂ ನಮ್ಮ ಸ್ನೇಹಿತರು, ಬಂಧುಗಳು, ಮತ್ತೆ ನಾವು ಮಾಡುವಂತ ಕೆಲಸ ಮಾಡುವಂತ ಜಾಬ್ ಮಾಡುವಂತ ಕಂಪ್ನಿಗಳು ನಮ್ಮನ್ನು ಹೊರಗಡೆ ಹಾಕ್ಬೋದು. ಯಾವುದು ಕೂಡ ಶಾಶ್ವತ ಅಲ್ಲ, ಆದರೆ ಶಾಶ್ವತವಾಗಿರುವವನು ಕರ್ತನ ಮಾತ್ರ. ಯಾರೆಲ್ಲ ಯೇಸು ಕ್ರಿಸ್ತನನ್ನು ಆಶ್ರಯಿಸಿಕೊಳ್ತಾರೋ ಅವರು ಸುರಕ್ಷಿತರಾಗಿರ್ತಾನೆ. ಯಾಕಂದ್ರೆ ಆತನ ಪರಾಕ್ರಮಿಯಾದ ದೇವರು. ಅದಕ್ಕೆ ದಾವಿದನು ನೋಡಿ ಹೇಳ್ತಾನೆ, ಪರಾತ್ಪರನ ಮೊರೆ ಇಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನಂತೆ. ನೀವು ದೇವರನ್ನು ಆಶ್ರಯಿಸಿಕೊಳ್ಳೋದಾದ್ರೆ ನೀವು ಸುರಕ್ಷಿತರಾಗಿರ್ತೀರಿ, ನಿಮ್ಮ ಕುಟುಂಬ ಸುರಕ್ಷಿತವಾಗಿರ್ತದೆ, ನಿಮ್ಮ ಆತ್ಮಗಳು ಸುರಕ್ಷಿತವಾಗಿರ್ತದೆ, ನಿಮ್ಮ ಕೆಲಸ ಕಾರ್ಯಗಳು ಸುರಕ್ಷಿತವಾಗಿರ್ತದೆ. ನೀವು ಕೈ ಹಾಕಿ ಮಾಡುವ ಪ್ರತಿಯೊಂದು ಕಾರ್ಯಗಳು ದೇವರು ಸುರಕ್ಷಿತವಾಗಿ ನಿಮ್ಮ ನಡೆಸ್ತಾನೆ. ಯಾವುದೇ ಕೇಡುಗಳು, ಅಪಾಯಗಳು ಮುಟ್ಟದ ಹಾಗೆ ನಿಮ್ಮನ್ನ ಸುರಕ್ಷಿತವಾಗಿ ಇಡ್ತಾನೆ ಪ್ರೇರೆ. ಹಾಗಾಗಿ ನಾವು ದೇವರನ್ನ ಆಶ್ರಯಿಸಿಕೊಳ್ಳೋದಾದ್ರೆ ನಾವು ಸುರಕ್ಷಿತವಾಗಿರ್ತೀವಿ. ಬನ್ನಿ ನಾವು ದೇವರನ್ನ ಆಶ್ರಯಿಸಿಕೊಳ್ಳೋಣ. ಯೇಸು ಸ್ವಾಮಿ ನೋಡಿ ಹೇಳೋಣ, ದೇವರೇ, ಈ ಲೋಕದಲ್ಲಿ ಯಾವುದು ಸುರಕ್ಷಿತ ಅಲ್ಲ, ಯಾವುದು ಕೂಡ ಆಶ್ರಯಿಸಿಕೊಂಡ್ರು ಅದು ತಾತ್ಕಾಲವೇ, ಆದ್ರೆ ನಿನ್ನನ್ನು ಆಶ್ರಯಿಸಿಕೊಳ್ಳೋದಾದ್ರೆ ನಾನು ಸುರಕ್ಷಿತವಾಗಿರ್ತೀನಪ್ಪ, ನನ್ನ ಕುಟುಂಬ ಸುರಕ್ಷಿತವಾಗಿರ್ತದಪ್ಪ, ನನ್ನ ಕೆಲಸ ಕಾರ್ಯಗಳು ಸುರಕ್ಷಿತವಾಗಿರ್ತದಪ್ಪ ಎಂಬುದಾಗಿ ನಾವು ಒಪ್ಪಿಸಿ ಪ್ರಾರ್ಥಿಸುವಾಗ, ದೇವರನ್ನು ಆಶ್ರಯಿಸಿಕೊಳ್ಳುವಾಗ ತನ್ನ ಆಶ್ರಯದಲ್ಲಿ ಆತ ನಮ್ಮನ್ನು ಸುರಕ್ಷಿತವಾಗಿ ಇಡ್ತಾನೆ.
ದೇವರ ವಾಕ್ಯನ ಆಶೀರ್ವಸಲಿ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಪಾದಕ್ಕೆ ಸ್ತೋತ್ರ. ಯಾರೆಲ್ಲ ನಿನ್ನ ಆಶ್ರಯಿಸಿಕೊಳ್ತಿದ್ದಾರೆ ಸ್ವಾಮಿ, ಅವ್ರನ್ನ ಆಶೀರ್ವಸು. ಕೀರ್ತನೆಗಾರನು ಹೇಳೋ ಪ್ರಕಾರ ಪರಾತ್ಪರನ ಮೊರೆಯಿಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಅಂತ ನೀನು ಹೇಳಿದ್ದಿಲ್ಲ. ಸ್ತೋತ್ರ. ಹೌದಪ್ಪ, ಈ ಲೋಕವನ್ನಾಗಲಿ ಲೋಕದ ವಸ್ತುಗಳನ್ನಾಗಲಿ ಯಾವ್ದು ಆಶ್ರಯಿಸಿಕೊಂಡ್ರು ಮನುಷ್ಯನಿಗೆ ಸುರಕ್ಷತೆ ಇಲ್ಲ, ಆದ್ರೆ ನಿನ್ನನ್ನು ಆಶ್ರಯಿಸಿಕೊಳ್ಳೋರು ಸುರಕ್ಷಿತರಾಗಿರ್ತಾರಪ್ಪ. ನೀನೇ ಹೇಳಿದಿ ಸ್ವಾಮಿ, ಪರಾತ್ಪರನ ಮೊರೆಯಿಡುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರ್ತಾನೆ ಎಂಬುದಾಗಿ. ನಿನ್ನನ್ನು ಯಾರೆಲ್ಲ ಆಶ್ರಯಿಸಿಕೊಳ್ಳಕ್ಕೆ ಬರ್ತಿದ್ದಾರೆ ಸ್ವಾಮಿ, ನಿನ್ನಲ್ಲಿ ಯಾರು ಮೊರೆ ಇಡೋದಕ್ಕೆ ಬರ್ತಿದ್ದಾರಪ್ಪ, ಅವ್ರನ್ನ ಆಶೀರ್ವಸು, ಬಲಪಡಿಸು. ನಿನ್ನ ಆಶ್ರಯದಲ್ಲಿ ಅವರು ಸುರಕ್ಷಿತರಾಗಿರ್ಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಸಲಿ.